ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಈ ಏಕಾದಶಿಯ ಮಹಿಮೆಯನ್ನು ತಿಳ್ಕೊಳ್ಳೋದಕ್ಕೆ ಸ್ವಾಗತವನ್ನ ಕೋರ್ತೇನೆ. ಈ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಾ ಇರುವಂತಹ ಏಕಾದಶಿಯ ಮಹಿಮೆಯನ್ನ, ಮತ್ತೆ ಈ ಏಕಾದಶಿಗೆ ಏನಂತ ಹೆಸರು ಹೇಳ್ತಾರೆ, ಮತ್ತೆ ಏಕಾದಶಿಯ ಪಾರಣದ ಸಮಯ ಎಲ್ಲವನ್ನು ನಾವು ಈ ವಿಡಿಯೋನಲ್ಲಿ ತಿಳ್ಕೊಳ್ಬಹುದು. ನಾವು ಪಾರಣ ಸಮಯನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ವಿಡಿಯೋನ ಕೊನೆಯ ಭಾಗದ ತನಕ ನೋಡ್ಬೇಕಾಗತ್ತೆ. ಈ ಭವಿಷ್ಯ ಪುರಾಣದಲ್ಲಿ ಅದರಲ್ಲಿ ಶ್ರೀಕೃಷ್ಣ ಮತ್ತು ಯುಧಿಷ್ಠಿರ ಮಹಾರಾಜರ ನಡುವೆ ಒಂದು ಸಂಭಾಷಣೆ ನಡೆಯುತ್ತೆ. ಆ ಸಂಭಾಷಣೆಯಲ್ಲಿ ಯುಧಿಷ್ಠಿರ ಮಹಾರಾಜರು ಕೇಳ್ತಾ ಇದ್ದಾರೆ ಕೃಷ್ಣನಿಗೆ, ಈ ಚೈತ್ರ ಮಾಸದಲ್ಲಿ ಬರ್ತಾ ಇರುವಂತಹ ಕೃಷ್ಣ ಪಕ್ಷದಲ್ಲಿ ಯಾವ ಏಕಾದಶಿ ಬರುತ್ತೆ, ಮತ್ತೆ ಈ ಏಕಾದಶಿಯ ಮಹಿಮೆಯನ್ನ ನಮಗೆ ತಿಳಿಸ್ಕೊಡಿ ಅಂತ ಹೇಳಿ. ಅಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಹಿಂದೆ ನಿಮಗೆ ಅಮಲಕಿ ಏಕಾದಶಿಯ ಮಹಿಮೆಯನ್ನ ತಿಳಿಸ್ಕೊಟ್ಟಿದ್ದೆ. ಈಗ ನಾನು ಈ ಚೈತ್ರ ಮಾಸದ ಏಕಾದಶಿಯನ್ನ ಹೇಳ್ತಾ ಇದ್ದೀನಿ. ಈ ಏಕಾದಶಿಯನ್ನ ನಾವು ಪಾಪಮೋಚನಿ ಏಕಾದಶಿ ಅಂತ ಹೇಳ್ತೀವಿ. ಇದನ್ನ ನಾನು ಇದರ ಮಹಿಮೆಯನ್ನು ಹೇಳ್ತೀನಿ, ತಾವೆಲ್ಲರೂ ಧ್ಯಾನಪೂರ್ವಕವಾಗಿ ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಲೋಮಸ ಋಷಿ ಮತ್ತು ರಾಜ ಮಾಂಧಾತ ಇವರ ನಡುವೆ ಒಂದು ಚರ್ಚೆ ನಡೆಯಿತು. ಆ ಚರ್ಚೆಯಲ್ಲಿ ಈ ಏಕಾದಶಿ ಮಹಿಮೆಯು ಬರುತ್ತೆ. ಅವರು ಹೇಳ್ತಾ ಇದ್ದಾರೆ, ಯಾರು ಈ ಏಕಾದಶಿಯನ್ನು ತುಂಬಾ ನಿಷ್ಠಾಪೂರ್ವಕವಾಗಿ ಮತ್ತು ವ್ರತ ನಿಯಮಗಳಿಂದ ಮಾಡ್ತಾರೆ, ಅವ್ರಿಗೇನು ಫಲ ಬರುತ್ತೆ ಅಂತ ಹೇಳಿದ್ರೆ ಎಲ್ಲ ಪಾಪದ, ನೋಡಿ ಪಾಪ ಮೋಚನಿ ಏಕಾದಶಿ, ಈ ಏಕಾದಶಿ ಹೆಸರೇ ಇದೆ ಪಾಪ ಮೋಚನಿ. ಎಲ್ಲ ಪಾಪಗಳೆಲ್ಲವೂ ನಿಷ್ಕ್ರಿಯವಾಗುತ್ತೆ, ಮತ್ತೆ ಎಲ್ಲವೂ ಅದರಲ್ಲಿ ಏನೆಲ್ಲ ಪ್ರತಿಕ್ರಿಯೆಗಳು, ಪಾಪದ ಕರ್ಮಗಳದ ಪ್ರತಿಕ್ರಿಯೆಗಳು ಬರುತ್ತೆ ಅದೆಲ್ಲವೂ ಶೂನ್ಯವಾಗೋಗ್ಬಿಡುತ್ತೆ. ಆಮೇಲೆ ಯಾರೆಲ್ಲ ಭೂತ ಪ್ರೇತಗಳ ಸಹವಾಸದಿಂದ, ಇಲ್ಲ ಅಂತ ಹೇಳಿದ್ರೆ ಆ ರೀತಿ ಹುಟ್ಟುವಂತಹ ಪಾಪದ ಕ್ರಿಯೆಗಳು ಪ್ರತಿಕ್ರಿಯೆಗಳು ಬರಬೇಕಾಗಿರುತ್ತೆ, ಅದೆಲ್ಲವೂ ನಾಶ ಆಗೋಗ್ಬಿಡುತ್ತೆ. ಆಮೇಲೆ ಅದಷ್ಟೇ ಅಲ್ಲ, ಅಷ್ಟ ಸಿದ್ಧಿಗಳು ಯಾರಾದ್ರೂ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅವ್ರಿಗೂ ಈ ಏಕಾದಶಿ ಫಲವನ್ನ ಕೊಡುತ್ತೆ. ಈ ರೀತಿ ಹೇಳ್ತಾ ಇದ್ದಾರೆ. ಲೋಮಸ ಅಂತಹ ತುಂಬಾ ಮಹಾನ್ ಋಷಿಗಳು ಇದ್ರು. ಆಮೇಲೆ ಅವರು ಹೇಳ್ತಾ ಇದ್ದಾರೆ, ಹಿಂದೆ ಒಂದು ತುಂಬಾ ಸುಂದರವಾಗಿರುವಂತಹ ಸ್ವರ್ಗದಲ್ಲಿ ಒಂದು ಸ್ವರ್ಗೀಯ ಅರಣ್ಯವಿತ್ತು. ಅಲ್ಲಿ ಚಿತ್ರರಥ, ಬೇರೆ ಬೇರೆ ಸ್ವರ್ಗೆಯಲ್ಲಿ ಎಷ್ಟೊಂದು ಅಪ್ಸರೆಗಳಿರ್ತಾರೆ, ಗಂಧರ್ವರು, ಕಿನ್ನರೆಲ್ಲರೂ ಇರ್ತಾರೆ. ಅವರೆಲ್ಲರೂ ಈ ವನದಲ್ಲಿ ಬಂದು ಕ್ರೀಡೆಗಳನ್ನ ಮಾಡ್ತಾ ಇದ್ರು. ಯಾಕೆಂದ್ರೆ ಆ ವಾತಾವರಣ ಇತ್ತಲ್ಲ ತುಂಬಾ ಆಹ್ಲಾದಕರವಾಗಿತ್ತು. ಅದಷ್ಟೇ ಅಲ್ಲ, ಅದು ಯಾವಾಗ್ಲೂ ವಸಂತ ಕಾಲದ ಹೇಗೆ ವಾತಾವರಣ ಇರುತ್ತೆ ಮತ್ತು ಹವಾಮಾನ ಇರುತ್ತೆ, ಸಂಪೂರ್ಣ ಎಲ್ಲವೂ ಯಾವಾಗ್ಲೂ ತುಂಬಾ ಸುಗಂಧವಾಗಿ, ಆಮೇಲೆ ಸುಂದರವಾಗಿರುವಂತಹ ಹೂವು ಹಣ್ಣುಗಳಿಂದ ಅದು ತುಂಬಾ ಅರಣ್ಯ ಯಾವಾಗ್ಲೂ ಎಲ್ಲ ಮನೋಹರವಾಗಿತ್ತು. ಅದಕ್ಕೋಸ್ಕರ ಎಲ್ಲಾ ಸ್ವರ್ಗದ ವಾಸಿಗಳೆಲ್ಲರೂ, ಇಂದ್ರನೂ ಅಷ್ಟೇ, ಬೇರೆ ಎಲ್ಲಾ ದೇವತೆಗಳು ಬರ್ತಾ ಇದ್ರು. ಅಲ್ಲಿ ಬಂದು ಅವರು ಕ್ರೀಡೆಗಳನ್ನ ಹೇಗೆ ಸಾಮಾನ್ಯವಾಗಿ ಟ್ರಿಪ್ಗೆ ಹೋಗ್ತಾರೆ, ವೆಕೇಶನ್ಗೆ ಹೋಗ್ತಾರೆ, ಆಗ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಮೋಜು ಮಸ್ತಿ ಮಾಡಿಬಿಟ್ಟು ಬರೋದಕ್ಕೆ ಊಟಿ, ಕಡೆಕೆನಾಲ್ ಈ ರೀತಿ ಎಲ್ಲ ಎಷ್ಟೊಂದು ಪ್ರದೇಶಗಳಿಗೆ ಹೋಗ್ತಾರೆ. ಅದೇ ರೀತಿ ಇವ್ರಿಗೂ ಅನ್ನಿಸ್ತು ನಾವು ಹೋಗೋಣ ಅಂತ ಹೇಳಿ ಎಷ್ಟೋ ಜನ ಅಲ್ಲಿಗೆ ಹೋಗ್ತಾ ಇದ್ರು. ಆ ಅರಣ್ಯದಲ್ಲಿ ಒಬ್ಬ ಋಷಿಯೂ ಇದ್ರು. ಈ ರೀತಿಯ ಸುಂದರವಾಗಿರುವಂತಹ ಪ್ರದೇಶಗಳಲ್ಲಿ ಕೆಲವು ಬಾರಿ ಎಷ್ಟೊಂದು ಋಷಿ ಮುನಿಗಳು ಕೂತ್ಕೊಂಡು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಆ ಪ್ರದೇಶದಲ್ಲಿ ಮೇಧಾವಿ ಅನ್ನುವಂಥ ತುಂಬಾ ಮಹಾನ್ ತಪಸ್ವಿ ಅವರು ಅಲ್ಲಿ ವಾಸ ಮಾಡ್ತಾ ಇದ್ರು. ಅವರು ಶಿವನ ಆರಾಧನೆ ಮಾಡ್ತಾ ಇದ್ರು, ಶಿವನ ಭಕ್ತರಾಗಿದ್ರು. ಆಮೇಲೆ ಸತತವಾಗಿ ತಪಸ್ಸುಗಳನ್ನ ಮಾಡ್ತಾ ಇದ್ರು. ಎಷ್ಟೊಂದು ಅಪ್ಸರೆಯರು ಅವರೆಲ್ಲರೂ ಬಂದು ಅಲ್ಲಿ ಕೆಲವು ಸಲ ಕ್ರೀಡೆಗಳು ಮಾಡ್ತಾ ಇದ್ರು. ಅದಷ್ಟೇ ಅಲ್ಲ, ಕೆಲವ್ರಿಗೆ ಅನ್ನಿಸ್ತಾ ಇತ್ತು, ಈ ರೀತಿಯ ಋಷಿ ಮುನಿಗಳನ್ನ ನೋಡ್ತಾ ಇದ್ರೆ ಕೆಲವು ಸಲ ಅವರು ಅವರ ತಪಸ್ಸನ್ನ ಭಂಗ ಮಾಡೋದಕ್ಕೆ ಕೆಲವು ಸಲ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ರು. ನೋಡಿ, ಕೆಲವು ಸಲ ಅಪ್ಸರೆಯರಿಗೆಲ್ಲರಿಗೂ ಅವರೆಲ್ಲರೂ ಸ್ವಲ್ಪ ಚಂಚಲ ಬುದ್ಧಿ ಸ್ವಭಾವ, ಆಮೇಲೆ ಋಷಿಮುನಿಗಳನ್ನ ಸ್ವಲ್ಪ ಹೀಯಾಳ್ಸೋದು, ಇಲ್ಲ ಅಂತ ಹೇಳಿದ್ರೆ ಕೆಲವು ಸಲ ಅವರ ತಪಸ್ಸನ್ನ ಭಂಗ ಮಾಡೋದಕ್ಕೆ ಪ್ರಯತ್ನ ಪಡೋದು, ಈ ರೀತಿ ಎಲ್ಲ ಕೆಲವು ಸಲ ಮಾಡ್ತಾರೆ. ಅದಕ್ಕೋಸ್ಕರ ಈ ರೀತಿಯಲ್ಲಿ ಒಬ್ಬ ತುಂಬಾ ಸುಂದರವಾಗಿರುವಂತಹ ಅಪ್ಸರೆ, ಅವಳ ಹೆಸರು ಮಂಜು ಘೋಷ ಅಂತ ಹೇಳಿ. ಈ ಮಂಜು ಘೋಷ ಅವಳು ತುಂಬಾ ಸುಂದರವಾಗಿದ್ಲು. ಆಮೇಲೆ
ಅವಳ ಸ್ವಲ್ಪ ಕುತಂತ್ರದ ಬುದ್ಧಿಯಿಂದ ಈ ಮೇಧಾವಿ ಋಷಿಯನ್ನ ಹೇಗಾದ್ರೂ ಮಾಡಿ ಅವನನ್ನ ಆಕರ್ಷಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ಲು. ಆಗ ಅವರ ಋಷಿಯ ಆಶ್ರಮದ ಸ್ವಲ್ಪ ದೂರದಲ್ಲೇ ಒಂದು ಮನೆಯನ್ನ ಅವಳು ನಿರ್ಮಾಣ ಮಾಡಿದ್ಲು. ಆಮೇಲೆ ತುಂಬಾ ಮಧುರವಾಗಿ ವೀಣೆಯಿಂದ ಅವಳು ಸಂಗೀತವನ್ನ ನುಡಿಸ್ತಾ ಇದ್ಲು. ಆಮೇಲೆ ಮಧುರವಾಗಿ ಹಾಡ್ತಾ ಇದ್ಲು. ಇದನ್ನ ಹಾಡ್ತಾ ಹಾಡ್ತಾ ಅವಳ ಶ್ರೀಗಂಧದ ಆಮೇಲೆ ಪರಿಮಳಯುಕ್ತವಾಗಿರುವಂತಹ ಮಾಲೆಗಳು, ಆಮೇಲೆ ಅವಳ ಆಭರಣಗಳು ತುಂಬಾ ಅಲಂಕಾರವಾಗಿತ್ತು. ಆಮೇಲೆ ಯಾರನ್ನ ನೋಡಿದ್ರು ಮೋಹಕ್ಕೆ ಒಳಗಾಗ್ಬಿಡ್ತಾರೆ, ಆ ರೀತಿ ಇತ್ತು ಅವಳ ತುಂಬಾ ಅದ್ವಿತೀಯವಾಗಿರುವಂತಹ ಸೌಂದರ್ಯ. ಇದನ್ನ ನೋಡಿದ ತಕ್ಷಣ ಮನ್ಮಥನು ಅವಳಕ್ಕೆ ಮೋಹಿತನಾಗೋಗ್ಬಿಡ್ತಾ ಇದ್ದ. ಆದರೆ ಮನ್ಮಥನಿಗೆ ಹಿಂದೆ ಇದೇ ರೀತಿ ಬೇರೆ ಋಷಿಗಳ ತಪಸ್ಸನ್ನ ಭಂಗ ಮಾಡಿರೋದು ಎಷ್ಟೋ ಸಲ ಅನುಭವ ಇದೆ. ಅದೇ ರೀತಿ ಹಿಂದೆನೂ ಶಿವನ ತಪಸ್ಸನ್ನು ಭಂಗ ಮಾಡೋದಕ್ಕೆ ಬಂದಿದ್ದ. ಆಗ ಶಿವನ ಕೋಪದಿಂದ ಅವನು ಮೂರನೇ ಕಣ್ಣಿನಿಂದ ಮನ್ಮಥನನ್ನ ಅವನು ಸುಟ್ಟು ಬೂದಿ ಮಾಡಿಬಿಟ್ಟಿದ್ದ. ಇದು ಅವನಲ್ಲಿ ನೆನಪಿತ್ತು. ಈಗ ಸ್ವಲ್ಪ ಸೇಡಿನ ಭಾವನೂ ಇತ್ತು. ಈಗ ಸೇಡನ್ನ ತೀರಿಸ್ಕೊಳ್ಳೋದಕ್ಕಾಗಿ ಶಿವನ ಭಕ್ತನ ಮೇಲೇನೋ ಅವನು ಅದೇ ರೀತಿ ಮತ್ತೆ ಅವನನ್ನ ಮೋಹಕ್ಕೆ ಒಳಗಿಸೋದಕ್ಕೆ ಅವನು ಪ್ರಯತ್ನವನ್ನ ಪಡ್ತಾ ಇದ್ದ. ಅವನು ಒಂದು ಹೊಸ ಸಂಚನ್ನ ಅವನು ರೂಪಿಸ್ದ. ಈ ರೀತಿ ಮಂಜು ಘೋಷ ಅವಳು ತುಂಬಾ ವೀಣೆಯನ್ನು ನುಡಿಸ್ತಾ ಮಧುರವಾಗಿ ಅವಳು ಹಾಡ್ತಾ ಇದ್ದಾಗ ಅವನು ಕಾಮದೇವನ ಹತ್ರ, ಮನ್ಮಥನ ಹತ್ರ ಒಂದು ಬಾಣ ಇರುತ್ತೆ. ಆ ಬಾಣದಿಂದ ಏನ್ ಮಾಡ್ತಾನೆ, ಅವನು ಯಾರು ಟಾರ್ಗೆಟ್ ಇರ್ತಾರೆ ಅವರ ಮೇಲೆ ಈ ಬಾಣವನ್ನ ಬಿಡ್ತಾನೆ. ಆಗ ಅವರು ಮೋಹಕ್ಕೆ ಬಲಿಯಾಗೋಗ್ಬಿಡ್ತಾರೆ. ಈ ರೀತಿ ಮೇಧಾವಿ ಋಷಿಯ ಹೃದಯಕ್ಕೆ ಅವನು ಬಾಣವನ್ನ ಬಿಟ್ಟ. ಅದನ್ನು ಬಿಟ್ಟಿದ ತಕ್ಷಣ ಅವನು ಮೇಧಾವಿ ಋಷಿಯ ಹೃದಯದಲ್ಲಿ ಎಷ್ಟೊಂದು ಕಾಮದ ಆಸೆಗಳು ಜಾಗೃತವಾಗೋಯ್ತು. ಅವನು ಆ ಸುಂದರವಾಗಿರುವಂತಹ ಅಪ್ಸರಗಳ ಜೊತೆ ಮೋಹಕ್ಕೆ ಒಳಗಾಗಿ ಅವನು ಹಲವು ವರ್ಷಗಳ ಕಾಲ ಅವಳ ಜೊತೆ ಇಂದ್ರಿಯ ತೃಪ್ತಿಯಲ್ಲಿ ಒಳಗಾಗೋಗ್ಬಿಟ್ಟ. ಆಗ ಈ ರೀತಿಯಾಗಿ ಅವನು ಆನಂದದಲ್ಲಿ ಅವನು ಮುಳುಗೋಗ್ಬಿಟ್ಟಿದ್ದ. ಎಷ್ಟೊಂದು ಸಮಯ ಕಳೆದೋಯ್ತು. ಅವನು ಪ್ರಜ್ಞೆಯನ್ನು ಕಳ್ಕೊಂಡ್ಬಿಟ್ಟ. ಹಗಲು ಗೊತ್ತಿಲ್ಲ, ರಾತ್ರಿ ಗೊತ್ತಿಲ್ಲ. ಆ ಗೊತ್ತಿಲ್ಲದೆ ಅವನು ಎಷ್ಟೊಂದು ಸಮಯ ಆ ಅಪ್ಸರೆಯ ಜೊತೆ ಅವನು ಕಳೀತಾ ಇದ್ದ. ಅದಾದ್ಮೇಲೆ ಕೆಲವು ವರ್ಷಗಳು, ಎಷ್ಟೊಂದು ವರ್ಷಗಳು ಈ ರೀತಿ ಮುಂದೆ ಹಾದು ಹೋಯ್ತು. ಆಗ ಮಂಜು ಘೋಷನಿಗೆ ಸ್ವಲ್ಪ ಬೇಜಾರಾಗೋಯ್ತು. ಎಷ್ಟು ವರ್ಷಗಳ ಕಾಲ ಈ ಒಬ್ಬನೇ ಋಷಿ ಹತ್ರ ಇರೋದು ಅಂತ ಹೇಳಿ ಅವಳು ಸ್ವಲ್ಪ ಬೇಜಾರಾಗುವಾಗ ಅವಳಿಗನ್ನಿಸ್ತು, ನಾನೀಗ ಮತ್ತೆ ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳಿ ಅವಳು ನಿರ್ಧಾರ ಮಾಡಿಕೊಂಡು ಆ ಋಷಿಗೆ ಹೇಳಿದ್ಲು, ಓ ಮಹಾನ್ ಋಷಿಯೇ, ಈಗ ನಾನು ನನ್ನ ಮನೆಗೆ ಸ್ವರ್ಗಕ್ಕೆ ಹೋಗ್ಬೇಕಾಗಿದೆ, ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಬೇಡ್ಕೊಂಡ್ಲು. ಆಗ ಋಷಿ ಹೇಳಿದ್ರು, ಯಾಕೆ ಅಂತ ಹೇಳಿದ್ರೆ ಒಂದು ಸಲ ಕಾಮದ ಬಲೆಯಲ್ಲಿ ಬಿದ್ದ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ನೋಡಿ, ಈಗ ಏನೇ ಹೇಳ್ತಾನೆ, ನೀನು ಸೌಂದರ್ಯದ ಮೂರ್ತಿಯಾಗಿದೀಯಾ, ನೀನು ಈ ಸಂಜೆ ಹೊತ್ತಿಗೆ ಮಾತ್ರ ಈಗ ತಾನೇ ಬಂದಿದ್ಯಾ, ಆಮೇಲೆ ನೀನು ಈಗಲೇ ಹೋಗ್ಬೇಕು ಅಂತ ಹೇಳ್ತಾ ಇದೀಯಾ. ಆದ್ರೆ ಎಷ್ಟು ಸಮಯ ಹೋಗಿದೆ, ಎಷ್ಟೊಂದು ವರ್ಷಗಳಾಗಿದೆ. ಆಗ ಹೇಳಿ ಕನಿಷ್ಠ ನಾಳೆ ಬೆಳಿಗ್ಗೆ ಈ ತನಕ ಇದ್ದು ಆಮೇಲೆ ನೀನು ಹೋಗ್ಬಿಡು ಅಂತ ಹೇಳಿ ಇವನು ಹೇಳ್ತಾ ಇದ್ದ. ಆ ರೀತಿಯಾಗಿ ಮತ್ತೊಂದು ಎಷ್ಟೊಂದು ಕಾಲ ಕಳೀತು, ಎಷ್ಟೊಂದು ವರ್ಷಗಳು ಆಗೋಯ್ತು. ಈ ರೀತಿಯಾಗಿ ಅವಳು ಋಷಿಯೊಂದಿಗೆ 57 ವರ್ಷಗಳು 9 ತಿಂಗಳುಗಳು ಮತ್ತು 3 ದಿನಗಳು ಇದ್ದಳು. ಆದರೆ ಇನ್ನೂ ಅರ್ಧ ರಾತ್ರಿ ಕಳೆಯೋದಕ್ಕೆ ಋಷಿಗೆ ಅನ್ನಿಸ್ತಾ ಇತ್ತು. ಆಮೇಲೆ ಅವಳು ಮತ್ತೊಂದು ಸಲ ಮಂಜು ಘೋಷ ಅನುಮತಿ ಕೇಳಿದ್ಲು. ಈ ರೀತಿ ಕೇಳ್ತಾ ಇದ್ಲ. ಮತ್ತೆ ಕೇಳಿದಾಗ ಋಷಿ ಹೇಳ್ತಾ ಇದ್ರು, ಇಲ್ಲ ಇನ್ನು ಸ್ವಲ್ಪ ಹೊತ್ತು ಇರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಶ್ರೀಮದ್ ಭಗವದ್ಗೀತೆಯಲ್ಲಿ ತುಂಬಾ ಅದ್ಭುತವಾದಂತಹ ಶ್ಲೋಕ ಬರುತ್ತೆ. ಈ ಶ್ಲೋಕ ಹೇಳುತ್ತೆ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿ ವಿಭ್ರಮ ಸ್ಮೃತಿ ಭಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಇಲ್ಲಿ 2ನೇ ಅಧ್ಯಾಯದಲ್ಲಿ 62ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ,
ಹೇಳ್ತಾನೆ, ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಯಾವಾಗ ಎಲ್ಲರ ಈ ಭೌತಿಕ ಜಗತ್ತಿನಲ್ಲಿರುವಂತಹ ಎಲ್ಲ ವ್ಯಕ್ತಿಗಳ ಮನಸ್ಸಿನಲ್ಲಿ ಯಾವಾಗಲೂ ಇಂದ್ರಿಯ ವಸ್ತುಗಳ, ಭೋಗ ವಸ್ತುಗಳ ಮೇಲೆ ಆಕರ್ಷಣೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಈ ಆಕರ್ಷಣೆಯನ್ನ ತೆಗೆದುಹಾಕೋದು ಅಷ್ಟು ಸುಲಭ ಅಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅಂತ ಹೇಳಿದ್ರೆ, ಯಾವಾಗ ನಾವು ಆ ಭೋಗದ ವಸ್ತುಗಳ ಜೊತೆ ಇರೋದಿಲ್ಲ, ಆಗ ಅದು ಮನಸ್ಸಿನಲ್ಲೂ ಬರೋದಿಲ್ಲ. ಕೆಲವು ಸಲ ಅದು ಹತ್ರ ಇಲ್ಲ ಅಂದ್ರೆ ಅವ್ರು ಕೆಲವು ಸಲ ಮನಸ್ಸಿನಲ್ಲಿ ನೋಡ್ತಾ ಇರುತ್ತೆ, ಇನ್ನು ಹತ್ರ ಬಂದ್ಬಿಟ್ರೆ ಇನ್ನೂ ಅದು ಹೆಚ್ಚಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ನಾವು ಮಾಡ್ಬೇಕು ಅಂತ ಹೇಳಿದ್ರೆ ಅದರಿಂದ ದೂರ ಇರಬೇಕು. ಭೋಗ ವಸ್ತುಗಳು ಯಾವುದು ನಮಗೆ ಕಾಮೋದ್ರೇಕವನ್ನು ಉದ್ವೇಗ ಮಾಡುತ್ತೆ, ಅದರಿಂದ ನಾವು ದೂರ ಇರಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಇಂದ್ರಿಯ ವಸ್ತುಗಳಿಂದ ದೂರ ಇರಬೇಕು ಅಂತ. ಆದರೆ ಯಾವಾಗ ಇಂದ್ರಿಯ ವಸ್ತುಗಳ ಮೇಲೆ ಮನಸ್ಸು ಹೋಗುತ್ತೆ, ಆದ್ರಿಂದ ಏನಾಗುತ್ತೆ, ಧ್ಯಾನ ಹೆಚ್ಚಾಗುತ್ತೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ. ಆಗ ಏನು ಹುಟ್ಟುತ್ತೆ, ಆಸಕ್ತಿ ಹುಟ್ಟುತ್ತೆ. ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತೆ. ಆಮೇಲೆ ಕಾಮ ಯಾವಾಗ ಪೂರ್ತಿ ಆಗೋದಿಲ್ಲ, ಆಗ ಏನಾಗುತ್ತೆ, ಕ್ರೋಧ ಉದ್ಭವವಾಗುತ್ತೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾ ಇದ್ದಾರೆ, ಪ್ರಭುಪಾದರ ತಾತ್ಪರ್ಯ ಈ ರೀತಿ ಇದೆ, ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ಇರೋದಿಲ್ಲ, ಅವರು ಇಂದ್ರಿಯ ಸುಖದ ವಸ್ತುಗಳು ಯಾವಾಗ ಸಿಗುತ್ತೆ ಆಗ ಅದರ ಮೇಲೆ ಯೋಚನೆ ಮಾಡ್ತಾರೆ. ಅವಾಗ ಏನಾಗುತ್ತೆ, ಭೌತಿಕ ಆಸೆಗಳು, ಬಯಕೆಗಳು ಇನ್ನೂ ಉಂಟಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಅವನ್ನು ಭಗವಂತನ ಅಲೌಕಿಕ ಪ್ರೀತಿಯ ಸೇವೆಯಲ್ಲಿ ತೊಡಗಿಸದಿದ್ದರೆ ನಿಶ್ಚಯವಾಗಿಯೂ ಅವು ಪ್ರಾಪಂಚಿಕತೆಯ ಸೇವೆಯಲ್ಲಿ ತೊಡಗಲು ಬಯಸುತ್ತವೆ. ಅದಕ್ಕೋಸ್ಕರ ಹೇಳ್ತಾರೆ, ನಮ್ಮ ಮನಸ್ಸನ್ನ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಯಾವಾಗಲೂ ಅದನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು. ಭಗವಂತನ ಸೇವೆಯಲ್ಲಿ ತೊಡಗಿಸಿಲ್ಲ ಅಂತ ಹೇಳಿದ್ರೆ ಅದು ನಮಗೆ ಭೌತಿಕ ಜಗತ್ತಿನ ಕಡೆ ಕರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದಾರೆ, ನಮ್ಗನ್ನಿಸ್ಬೋದು ಈ ಮೇಧಾವಿ ಋಷಿನೂ ಮಾಡ್ತಾ ಇದ್ರಲ್ಲ, ತಪಸ್ಸು ಮಾಡ್ತಾ ಇದ್ರು, ಆದ್ರೆ ಇವರ ತಪಸ್ಸು ಬೇರೆ ರೀತಿ, ಆಮೇಲೆ ಭಕ್ತಿಯ ತಪಸ್ಸು ಬೇರೆ ರೀತಿ. ಅದಕ್ಕೋಸ್ಕರ ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಸ್ವರ್ಗದ ಲೋಕಗಳಲ್ಲಿರುವ ಇತರ ದೇವತೆಗಳ ಮಾತಿರಲಿ, ಐಹಿಕ ಜಗತ್ತಿನಲ್ಲಿ ಶಿವ ಮತ್ತು ಬ್ರಹ್ಮರು ಸೇರಿದಂತೆ ಪ್ರತಿಯೊಬ್ಬನು ಇಂದ್ರಿಯ ವಸ್ತುಗಳ ಪ್ರಭಾವಕ್ಕೆ ಒಳಗಾಗುತ್ತಾರೆ. ಇಹ ಜೀವನದ ಈ ಸಮಸ್ಯೆಯಿಂದ ಪಾರಾಗೋದಕ್ಕೆ ಒಂದೇ ಮಾರ್ಗ ಅಂತ ಹೇಳಿದ್ರೆ ಅದು ಭಗವಂತನಲ್ಲಿ ಭಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದು, ಕೃಷ್ಣ ಪ್ರಜ್ಞೆಯನ್ನ ಜಾಗೃತಗೊಳಿಸುವುದು. ಉದಾಹರಣೆ ಹೇಳ್ತಾ ಇದ್ದಾರೆ, ಹರಿದಾಸ್ ಠಾಕೂರ್, ನಾವೆಲ್ಲರೂ ಕೇಳಿರ್ಬೋದು. ಹರಿದಾಸ್ ಠಾಕೂರ್ ಅವರು ತರುಣದಲ್ಲಿ ಇದ್ದಾಗ ಅವರು ಭಗವದ್ ಭಕ್ತರಾಗಿದ್ರು. ಈ ರೀತಿಯ ಸನ್ನಿವೇಶದಲ್ಲಿ ಇದ್ದಾಗ ಸ್ವಯಂ ಮಾಯಾದೇವಿನೇ ಬರ್ತಾಳೆ ಅವರನ್ನ ಆಕರ್ಷಣೆ ಮಾಡೋದಕ್ಕೆ. ಆದರೆ ಹರಿದಾಸ್ ಠಾಕೂರ್ ಅವರು ಭಗವಂತನ ಭಕ್ತಿಯಲ್ಲಿ ಎಷ್ಟು ಆಶ್ರಿತರಾಗಿದ್ರು, ಮುಳುಗಿದ್ರು ಅಂತ ಹೇಳಿದ್ರೆ ಅವರ ಭಕ್ತಿಯಿಂದ ಸುಲಭವಾಗಿ ಆ ಪರೀಕ್ಷೆಯಿಂದ ಅವರು ಗೆದ್ದುಬಿಟ್ರು. ಮೇಲೆ ಹೇಳಿದ್ರೆ ನೋಡಿ ಇಲ್ಲಿ ಮೇಧಾವಿ ಋಷಿ ಅವರು ಆ ರೀತಿಯ ಅವರ ತಪಸ್ಸಿನಿಂದ ಅವರು ಯಾವಾಗ ಮಂಜುಘೋಷ ಬಂದ್ಲು ಅವರು ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಹರಿದಾಸ್ ಠಾಕೂರ್ ಅವರು ಸತತವಾಗಿ ಭಗವಂತನ ಹರಿನಾಮದ ಜಪವನ್ನ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಅವರು ತುಂಬಾ ಸುಲಭವಾಗಿ ಈ ಪರೀಕ್ಷೆಯಿಂದ ಅವರು ಗೆದ್ಬಿಟ್ರು. ಅದು ಒಂದೇ ಸಲ ಬಂದಿಲ್ಲ, 3 ಬಾರಿ ಸತತವಾಗಿ ಮಾಯಾದೇವಿ ಬರ್ತಾಳೆ, 3 ದಿನ ಅವ್ರನ್ನ ಪರೀಕ್ಷೆ ಮಾಡೋದಕ್ಕೆ. ಆದ್ರೆ ಮಾಯಾದೇವಿ ಹೇಳ್ತಾರೆ, ನಾನು ಈ ಜಗತ್ತಿನಲ್ಲಿ ಎಲ್ಲರನ್ನೂ ಸೋಲಿಸ್ಬಿಟ್ಟಿದ್ದೀನಿ, ಆದ್ರೆ ನಿಮ್ಮ ಮನಸ್ಸನ್ನ ನಾನು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ನನಗೆ ಹಿಂದೆ ಶಿವನಿಂದ ರಾಮನಾಮದ ಜಪದಲ್ಲಿ ದೀಕ್ಷೆ ಸಿಕ್ಕಿತ್ತು, ಈಗ ಹರಿದಾಸ್ ಠಾಕೂರರೇ ದಯವಿಟ್ಟು ನನಗೆ ಕೃಷ್ಣನಾಮದಲ್ಲಿ ದೀಕ್ಷೆಯನ್ನ ಕೊಡಿ ಅಂತ ಹೇಳಿ ಮಾಯಾದೇವಿ ಸ್ವಯಂ ಬಂದು ಹರಿದಾಸ್ ಠಾಕೂರರಿಗೆ ಪ್ರಾರ್ಥನೆಯನ್ನ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನ ಭಕ್ತರಾಗಿ ಉತ್ತಮವಾದ ಅಭಿರುಚಿಯನ್ನು ಬೆಳೆಸಿಕೊಂಡು ಆಧ್ಯಾತ್ಮಿಕ ಸಂತೋಷವನ್ನ ನಾವು ಯಾವಾಗ ಬೆಳೆಸ್ಕೊಳ್ತೀವಿ ಆಗ ಮಾತ್ರ ಇಂದ್ರಿಯ ಸುಖದಿಂದ ದೂರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ಗೆಲುವಿನ ಗುಟ್ಟು. ಕೃಷ್ಣ ಪ್ರಜ್ಞೆಯಲ್ಲಿ ಯಾರಿರೋದಿಲ್ಲ ಅವರು ಅವರ ತಪಸ್ಸಿನಿಂದ ಬೇರೆ ಬೇರೆ ಇಂದ್ರಿಯ ಭೋಗದ ಆಕರ್ಷಣೆಯಿಂದ ದೂರ ಇರೋದಕ್ಕೆ ಎಷ್ಟೇ ಅವರು ಪ್ರಯತ್ನ ಪಟ್ಟರು ಅವರು ಕೊನೆಗೆ ಸೋತೋಗ್ಬಿಡ್ತಾರೆ. ಯಾಕೆಂತ ಹೇಳಿದ್ರೆ ಅದು ತುಂಬಾ ಪ್ರಬಲವಾಗಿರುತ್ತೆ. ಅದಕ್ಕೋಸ್ಕರ ಈಗೇನಾಯ್ತು, ಇವರು ಎಷ್ಟೊಂದು ವರ್ಷಗಳು ಕಳ್ಕೊಂಡ್ಬಿಟ್ರು, ಆಗಲೂ ಇನ್ನು ಪ್ರಜ್ಞೆ ಬಂದಿರಲಿಲ್ಲ. ಆದ್ರೆ ಯಾವಾಗ ಅವಳು ಒಂದು ವಾಕ್ಯವನ್ನ ಹೇಳ್ತಾಳೆ, ಅವ್ರು ಹೇಳ್ತಾ ಇದ್ದಾರೆ, ಓ ತುಂಬಾ ಆಕರ್ಷಕವಾಗಿರುವಂತಹ ಮೇಧಾವಿ ಋಷಿಯೇ, ಇದು ಕೇವಲ ಬೆಳಿಗ್ಗೆ ಅಲ್ಲ, ದಯವಿಟ್ಟು ಅವಳು ಹೇಳ್ತಾ ಇದ್ದಾರೆ, ನಿಮ್ಮ ಈ ಆಚರಣೆಗಳು ಎಷ್ಟೊಂದು ಸಮಯ ತಗೊಳ್ತಾ ಇದೆ,
ಸ್ವಲ್ಪವೂ ನಿಮ್ಮ ಆಚರಣೆಗಳು ಮುಗ್ದೇ ಇಲ್ವಾ? ಎಷ್ಟು ವರ್ಷಗಳ ಕಾಲ ನೀವು ನನ್ನ ಸಹವಾಸವನ್ನ ಮಾಡಿದಿರಿ, ಆಮೇಲೆ ನನ್ನ ಜೊತೆ ಭೋಗವನ್ನ ಮಾಡಿದಿರಿ. ದಯವಿಟ್ಟು ಸ್ವಲ್ಪ ಪ್ರಜ್ಞೆಗೆ ಬಂದು ಎಷ್ಟು ಸಮಯವನ್ನ ನೀವು ನನ್ನ ಜೊತೆ ಕಳೆದಿದ್ದೀರಿ, ಸ್ವಲ್ಪ ಅದನ್ನ ಲೆಕ್ಕಾಚಾರ ಮಾಡಿ ಅಂತ ಹೇಳಿದ್ಲು. ತಕ್ಷಣ ಮೇಧಾವಿ ಋಷಿಗೆ ಸ್ವಲ್ಪ ಪ್ರಜ್ಞೆ ಬಂತು. ಆ ಪ್ರಜ್ಞೆ ಬಂದು ಎಷ್ಟೋ ಅವರು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ರು. ಅವ್ರಿಗೀಗ ಸ್ವಲ್ಪ ಪಶ್ಚಾತ್ತಾಪ ಆಗ್ತಾ ಇತ್ತು. ಅದಷ್ಟೇ ಅಲ್ಲ, ಆಮೇಲೆ ಕ್ರೋಧವು ಜಾಗೃತವಾಗ್ತಾ ಇತ್ತು. ಓ ಸುಂದರಿ, ನಾನು ನನ್ನ ಅಮೂಲ್ಯವಾಗಿರುವಂತಹ ಸಮಯವನ್ನ 57 ವರ್ಷಗಳನ್ನ ವ್ಯರ್ಥ ಮಾಡಿದ್ದೇನೆ. ನೀನು ನನ್ನ ಜೀವನವನ್ನ ಹಾಳು ಮಾಡಿದ್ಯಾ, ನನ್ನ ಎಲ್ಲಾ ತಪಸ್ಸನ್ನ ಭಂಗ ಮಾಡಿದ್ಯಾ, ಆಮೇಲೆ ನನಗೆ ಹುಚ್ಚನಾಗಿ ಮಾಡ್ಬಿಟ್ಟಿದ್ಯಾ. ಈ ರೀತಿಯಾಗಿ ಅವರು ಅಳ್ತಾ ಇದ್ರು. ಈ ಋಷಿಮುನಿಗಳು ಅಳ್ತಾ ಇದ್ರು, ಕಣ್ಣೀರು ತುಂಬಿತ್ತು. ಆಮೇಲೆ ಅವರ ದೇಹ ನಡುಗ್ತಾ ಇತ್ತು. ಆಮೇಲೆ ತಲೆ ಬಾಗಿಸ್ಕೊಂಡಿದ್ರು. ಆಮೇಲೆ ತಲೆ ಎತ್ತಿ ಅವರ ಕಣ್ಣುಗಳಲ್ಲಿ ಕೋಪದಿಂದ ಕೆಂಡದ ರೀತಿಯಲ್ಲಿ ಇತ್ತು. ಅವರು ಭಯಂಕರವಾಗಿರುವಂತ ಧ್ವನಿಯಲ್ಲಿ ಮಂಜು ಘೋಷರಿಗೆ ಹೇಳ್ತಾ ಇದ್ರು ಮತ್ತು ಶಾಪವನ್ನ ಕೊಟ್ಬಿಟ್ರು. ಅವ್ರು ಹೇಳ್ತಾ ಇದ್ರು, ಓ ದುಷ್ಟೆ, ನೀನು ನನ್ನೊಂದಿಗೆ ಮಾಟಗಾತಿಯಂತೆ ವರ್ತಿಸಿದ್ದೀಯೆ. ಆದ್ದರಿಂದ ನೀನು ತಕ್ಷಣ ಮಾಟಗಾತಿಯಾಗಿ ನೀನು ಒಬ್ಬ ಪ್ರೇತನಾಗ್ಬಿಡು. ಓ ಪಾಪಿ, ಅಪವಿತ್ರವಾಗಿರುವಂತಹ ಮಹಿಳೆ, ನಿನಗೆ ನಾಚಿಕೆ ಆಗ್ಬೇಕು. ಈ ರೀತಿಯಾಗಿ ಅವರು ಶಾಪವನ್ನ ಕೊಟ್ಬಿಟ್ರು. ಈ ಶಾಪವನ್ನ ಕೇಳಿದ ತಕ್ಷಣ ಮಂಜುಘೋಷಳಿಗೆ ತುಂಬಾ ಭಯ ಆಗೋಯ್ತು. ಅವಳು ವಿನಮ್ರವಾಗಿ ಪ್ರಾರ್ಥನೆ ಮಾಡಿದ್ಲು, ಓ ಬ್ರಾಹ್ಮಣರಲ್ಲಿ ಶ್ರೇಷ್ಠನಾಗಿರೋನೇ, ದಯವಿಟ್ಟು ನಿಮ್ಮ ಶಾಪವನ್ನು ಹಿಂದಕ್ಕೆ ತಗೊಳ್ಳಿ. ನಾನು ನಿಮಗೆ ಎಷ್ಟೊಂದು ಸಂತೋಷವನ್ನ ಕೊಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದೀನಿ. ಹಲವಾರು ವರ್ಷಗಳನ್ನ ಕಳೆದ್ಬಿಟ್ಟಿದ್ದೀನಿ. ನಿಮ್ಮ ಎಷ್ಟೊಂದು ಕನಸುಗಳನ್ನ ನಾನು ಪೂರ್ತಿ ಮಾಡಿದ್ದೀನಿ. ಖಂಡಿತವಾಗಿಯೂ ಈ ಕಾರಣಕ್ಕಾಗಿ ನೀವು ನನಗೆ ಕ್ಷಮೆ ಮಾಡಬೇಕು. ದಯವಿಟ್ಟು ನೀವು ನನ್ನ ಮೇಲೆ ದಯೆಯನ್ನ ತೋರಿಸಿ. ಈ ರೀತಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ಲು. ಆಗ ಋಷಿಮುನಿಗೆ ಹೇಳ್ತಾ ಇದ್ರು, ಓ ಸೌಮ್ಯವಾಗಿರುವಳೆ, ನಾನೀಗ ಏನ್ ಮಾಡ್ಲಿ? ನೀನು ನನ್ನ ತಪಸ್ಸನ ಎಲ್ಲ ಸಂಪತ್ತನ್ನ ನಾಶ ಮಾಡಿದೀಯ. ಆದರೂ ಈ ಶಾಪದಿಂದ ನಿನಗೆ ಮುಕ್ತಗೊಳಿಸೋದಕ್ಕೆ ನಾನು ಒಂದು ಅವಕಾಶವನ್ನ ಕೊಡ್ತೇನೆ. ಈ ಚೈತ್ರ ಮಾಸದಲ್ಲಿ ಬರ್ತಾ ಇರುವಂತಹ ಕೃಷ್ಣ ಪಕ್ಷದಲ್ಲಿ ಒಂದು ಪಾಪ ಮೋಚನಿ ಏಕಾದಶಿ ಅಂತ ಬರುತ್ತೆ. ಈ ಏಕಾದಶಿಯನ್ನು ನೀನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ರೆ ಎಲ್ಲಾ ಪಾಪ ಕರ್ಮಗಳಿಂದ ನೀನು ಶುದ್ಧೀಕರಣ ಆಗ್ತೀಯ ಮತ್ತು ಈ ಶಾಪದಿಂದನೂ ಮುಕ್ತಿಯನ್ನ ಪಡ್ಕೊಳ್ತೀಯ. ಈ ರೀತಿಯಾಗಿ ಹೇಳಿ ಮೇಧಾವಿ ಅವಳನ್ನ ಬಿಟ್ಬಿಟ್ಟು ಅವರ ಆಶ್ರಮಕ್ಕೆ ಮತ್ತೆ ವಾಪಸ್ ಬರ್ತಾರೆ. ಅವರ ತಂದೆ ಚವನ ಋಷಿನೂ ಅಲ್ಲೇ ಇದ್ರು. ಆ ಚವನ ಋಷಿ ಮಗನನ್ನ ನೋಡಿದ ತಕ್ಷಣ ಅವ್ರ ತಂದೆಗೂ ಬೇಜಾರಾಗ್ತಾ ಇತ್ತು. ಅವರು ಕೇಳ್ತಾ ಇದ್ರು, ಅಯ್ಯೋ ಮಗನೇ, ನೀನು ಏನು ಮಾಡಿದ್ಯಾ? ನಿನ್ನ ಜೀವನವನ್ನು ಹಾಳು ಮಾಡ್ಕೊಂಡಿದ್ಯಾ, ನೀನು ಈ ರೀತಿ ಮಾಡಬಾರ್ದಿತ್ತು. ಆಗ ಉತ್ತರವನ್ನು ಕೊಡ್ತಾ ಮೇಧಾವಿ ಋಷಿ ಹೇಳ್ತಾರೆ, ಓ ತಂದೆ, ನಾನು ಒಂದು ಸುಂದರವಾಗಿರುವಂತಹ ಅಪ್ಸರೆಯ ಸಹವಾಸದಲ್ಲಿ ಎಷ್ಟೊಂದು ಪಾಪಗಳನ್ನ ಮಾಡಿದ್ದೀನಿ. ದಯವಿಟ್ಟು ನಾನು ಈ ಪಾಪದಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಏನು ಉಪಾಯ, ದಯವಿಟ್ಟು ತಿಳಿಸಿ. ಆಗ ಚವನ ಋಷಿ ಹೇಳ್ತಾ ಇದ್ದಾರೆ, ಈ ಚೈತ್ರ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇರುವಂತಹ ಒಂದು ಏಕಾದಶಿ ಇದೆ. ಈ ಏಕಾದಶಿ ಏನು? ಪಾಪಮೋಚನ ಏಕಾದಶಿ. ನೀನು ಮಾಡಿರುವಂತಹ ಎಲ್ಲಾ ಪಾಪವೆಲ್ಲವನ್ನು ಅದು ತೊಳೆದು ಹಾಕ್ಬಿಡುತ್ತೆ, ಎಲ್ಲ ಕರ್ಮಗಳನ್ನು ನಾಶ ಮಾಡುತ್ತೆ. ದಯವಿಟ್ಟು ನೀನು ಈ ಏಕಾದಶಿಯನ್ನ ಆಚರಣೆ ಮಾಡು ಅಂತ ಹೇಳ್ತಾರೆ. ಆಗ ಇವರಿಬ್ರು, ಮೇಧಾವಿ ಋಷಿ ಮತ್ತು ಆ ಮಂಜು ಘೋಷ ಇಬ್ಬರು ಈ ಏಕಾದಶಿಯನ್ನು ಆಚರಣೆ ಮಾಡ್ತಾರೆ. ಆಚರಣೆ ಮಾಡಿದ್ವಾಗ ಅವರೆಲ್ಲರ ಪಾಪಗಳಿಂದ ಅವರೆಲ್ಲರೂ ಮುಕ್ತರಾಗ್ತಾರೆ ಮತ್ತು ಅವರಿಬ್ಬರು ಅವರವರ ಸ್ಥಾನಕ್ಕೆ ಹೋಗ್ತಾರೆ. ಆಮೇಲೆ ಮಂಜು ಘೋಷ ಅವಳು ಸ್ವರ್ಗಕ್ಕೆ ಹೋಗ್ತಾಳೆ. ಅದಷ್ಟೇ ಅಲ್ಲ, ಈಗ ರಾಜ ಮಾಂಧಾತನಿಗೆ ಲೋಮಸ ಋಷಿಗಳು ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಈ ಏಕಾದಶಿಯನ್ನು ಯಾರು ಆಚರಣೆ ಮಾಡ್ತಾರೆ ಅವರೆಲ್ಲರ ಪಾಪಗಳು ನಾಶ ಆಗುತ್ತೆ. ಆಮೇಲೆ ಈ ಏಕಾದಶಿಯ ಬಗ್ಗೆ ಯಾರು ಬರೀ ಕೇಳ್ತಾರೆ ಅಷ್ಟೇ ಅಲ್ಲ, ಅವ್ರು ಓದೋದ್ರಿಂದ ಕೇಳೋದ್ರಿಂದ ಅವರು 1000 ಗೋವುಗಳನ್ನ ದಾನ ಮಾಡಿರುವಂತ ಫಲಾನು ಸಿಕ್ಬಿಡುತ್ತೆ. ಆಮೇಲೆ ಅವ್ರ ಹಿಂದಿನ ಜನ್ಮದಲ್ಲಿ ಏನಾದ್ರು ಪಾಪಗಳನ್ನ ಮಾಡಿದ್ರೆ, ಬ್ರಾಹ್ಮಣನ್ನ ಕೊಂದಿರೋದಿರ್ಬೋದು, ಇಲ್ಲ ಭ್ರೂಣವನ್ನ ಕೊಂದಿರೋದಿರ್ಬೋದು, ಮದ್ಯಪಾನ ಮಾಡಿರೋದಿರ್ಬೋದು,
ಇಲ್ಲ ಅನೈತಿಕ ಸಂಬಂಧಗಳಿರ್ಬೋದು, ಈ ಎಲ್ಲಾ ರೀತಿಯ ಪಾಪ ಕರ್ಮಗಳಿಂದ ಅವ್ರಿಗೆ ಏನಾಗ್ಬಿಡುತ್ತೆ, ಮುಕ್ತಿ ಸಿಕ್ಬಿಡುತ್ತೆ. ಆಮೇಲೆ ಅವರಿಗೆ ತುಂಬಾ ಅದ್ಭುತವಾಗಿರುವಂತಹ ಭವಿಷ್ಯವು ಉಂಟಾಗುತ್ತೆ. ಅದಕ್ಕೋಸ್ಕರ ನೋಡಿ ಹೇಳ್ತಾರೆ, ನಾವು ಈ ರೀತಿ ಇಂದ್ರಿಯ ಭೋಗದ ವಸ್ತುಗಳಿಂದ ನಾವು ನಮ್ಮನ್ನ ಯಾವಾಗಲೂ ಜಯವನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಉಪಾಯ ಇದೆ. ನಾನು ಭಗವದ್ಗೀತೆಯಿಂದ ಮತ್ತೊಂದು ಶ್ಲೋಕದ ಮುಖಾಂತರ ತಮ್ಮೆಲ್ಲರಿಗೂ ಹೇಳ್ತೀನಿ. ಇದು 61ನೇ ಶ್ಲೋಕ, 2ನೇ ಅಧ್ಯಾಯದಲ್ಲಿ ಬರುತ್ತೆ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಭಗವಂತ ಹೇಳ್ತಾರೆ, ತಾನಿ ಸರ್ವಾಣಿ ಸಂಯಮ್ಯ, ಯಾರು ಅವರೆಲ್ಲರ ಇಂದ್ರಿಯಗಳನ್ನ ಸಂಯಮವಾಗಿ ಇಟ್ಕೊಂಡಿರ್ತಾರೆ, ಬರೀ ಸಂಯಮ ಮಾಡಿ ಇಟ್ಕೊಳ್ಳೋದಷ್ಟೇ ಅಲ್ಲ, ಅದನ್ನ ಮತ್ಪರಃ, ಯಾರು ಅದನ್ನ ನನ್ನ ಸೇವೆಯಲ್ಲಿ ಬಳಸ್ಕೊಳ್ತಾರೆ ಅಂತವನ ಬುದ್ಧಿ ಯಾವಾಗ್ಲೂ ಸ್ಥಿರವಾಗಿ ಇರುತ್ತೆ. ಪ್ರಭುಪಾದರು ತುಂಬಾ ಅದ್ಭುತವಾದಂತಹ ತಾತ್ಪರ್ಯವನ್ನು ಬರೆದಿದ್ದಾರೆ ಇಲ್ಲಿ. ನೋಡಿ ಹೇಳ್ತಾರೆ, ನಾವು ಎಷ್ಟೊಂದು ಯೋಗಗಳನ್ನ ಮಾಡ್ತಾ ಇರ್ಬೋದು, ಕರ್ಮಯೋಗ ಇರ್ಬೋದು, ಜ್ಞಾನ ಯೋಗ ಇರ್ಬೋದು, ಇಲ್ಲ ಆಗ ಅಷ್ಟಾಂಗ ಯೋಗ ಇರ್ಬೋದು. ಆದರೆ ಎಲ್ಲದರ ಪರಿಪೂರ್ಣತೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಅದು ಭಕ್ತಿಯಲ್ಲಿ ಸಿಗುತ್ತೆ, ಕೃಷ್ಣ ಪ್ರಜ್ಞೆಯಲ್ಲಿ ಸಿಗುತ್ತೆ. ಅಲ್ಲಿ ಹೇಳ್ತಾರೆ, ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಇಂದ್ರಿಯಗಳನ್ನ ನಿಯಂತ್ರಣ ಮಾಡೋದು ಸಾಧ್ಯವೇ ಇಲ್ಲ. ಅದಷ್ಟೇ ಅಲ್ಲ, ಹೇಳ್ತಾರೆ, ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಉದಾಹರಣೆ ದುರ್ವಾಸ ಮುನಿ ಮತ್ತು ಅಂಬರೀಷ ಮಹಾರಾಜರು, ಅವರಿಬ್ಬರ ನಡುವೆ ಒಂದು ದಿನ ಸಂಘರ್ಷ ಆಯ್ತು. ದುರ್ವಾಸ ಮುನಿಗೆ ಅನ್ನಿಸ್ತು, ಈ ಅಂಬರೀಷ ಮಹಾರಾಜರು ನನಗೆ ಗೌರವನೇ ಕೊಡ್ತಾ ಇಲ್ಲ ಅಂತ ಹೇಳಿ ಒಂದು ರಾಕ್ಷಸನನ್ನ ಸೃಷ್ಟಿ ಮಾಡಿಬಿಟ್ಟು ಅಂಬರೀಷ್ ಮಹಾರಾಜರಿಗೆ ಕೊಲ್ಲೋದಿಕ್ಕೆ ಕಳಿಸ್ಬಿಡ್ತಾನೆ. ಅಂಬರೀಷ್ ಮಹಾರಾಜ ಮಹಾನ್ ಭಕ್ತರಾಗಿದ್ರು. ಅವರು ಈ ರಾಕ್ಷಸನ ವಿರುದ್ಧ ಯುದ್ಧ ಮಾಡಿ ಅವರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೂ ಅವರು ಇಷ್ಟಪಟ್ಟಿಲ್ಲ. ಅವ್ರು ಬರೀ ಭಗವಂತನ ಸ್ಮರಣೆಯಲ್ಲಿ ಅವ್ರು ಮುಳುಗಿದ್ರು. ಭಗವಂತ ಏನು ರಕ್ಷಣೆ ಮಾಡೋಗಿದ್ರೆ ಮಾಡಿಸ್ಲಿ, ನನಗೆ ಕೊಲ್ಲಾಕೋದು ಅವ್ರಿಗೆ ಇಚ್ಛೆ ಇದ್ರೆ ನನಗೆ ಕೊಂದಾಕ್ಬಿಡ್ಲಿ, ಈ ರೀತಿಯಾಗಿ ಅವರು ನಿಶ್ಚಿಂತೆ ಆಗಿದ್ರು. ಆಗ ನಾರಾಯಣ ಅವರು ಸುದರ್ಶನ ಚಕ್ರವನ್ನು ಕಳಿಸ್ಕೊಡ್ತಾರೆ. ಈ ಸುದರ್ಶನ ಚಕ್ರ ಆ ರಾಕ್ಷಸನ್ನ ಕೊಂದು ಹಾಕುತ್ತೆ ಮತ್ತು ದುರ್ವಾಸ ಮುನಿಗೆ ಅಟ್ಟಾಡಿಸ್ಕೊಂಡು ಹೋಗುತ್ತೆ. ಈ ರೀತಿ ಹೋಗ್ತಾ ಇರುವಾಗ ಅವರು ಹೇಳ್ತಾ ಇದ್ದಾರೆ, ಅವರು ದುರ್ವಾಸ ಮುನಿಗಳು ಅವರ ಇಂದ್ರಿಯಗಳನ್ನ ನಿಯಂತ್ರಣ ಮಾಡೋದಕ್ಕಾಗಿಲ್ಲ, ಯೋಗಿಗಳಾಗಿದ್ರು. ಆದರೆ ಭಕ್ತರ ಮುಂದೆ ಅವರು ಯಾವಾಗಲೂ ಭಕ್ತರನ್ನ ಅವರು ಜಯಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಈ ರಾಜ ಋಷಿಯಂತಹ ಶಕ್ತಿವಂತ ಯೋಗಿ ಆಗಿರ್ಲಿಲ್ಲ, ಆದರೂ ಭಗವಂತನ ಭಕ್ತನಾದದ್ದರಿಂದ ಎಲ್ಲ ಅನ್ಯಾಯವನ್ನ ಅವನು ಸಹಿಸಿಕೊಂಡ ಮತ್ತು ವಿಜಯವನ್ನ ಸಾಧನೆ ಮಾಡಿಕೊಂಡ. ಅದಕ್ಕೋಸ್ಕರ ಭಾಗವತದಲ್ಲಿ ತುಂಬಾ ಅದ್ಭುತವಾದಂತಹ ಶ್ಲೋಕಗಳು ಬರುತ್ತೆ. ನಾನು ಅದನ್ನು ತಮ್ಮೆಲ್ಲರ ಮುಂದೆ ಹೇಳ್ತೀನಿ. ಸವೈ ಮನ ಕೃಷ್ಣ ಪದಾರವಿಂದಯೋರ್ ವಾಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌರ್ ಹರೇರ್ ಮಂದಿರ ಮಾರ್ಜನಾದಿಶು ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ. ಇದರಲ್ಲಿ ಹೇಳ್ತಾರೆ, ನಾವು ಹೇಗೆ ನಮ್ಮ ಎಲ್ಲಾ ಮನಸ್ಸು ಮತ್ತು ಇಂದ್ರಿಯಗಳನ್ನ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. ಅಂಬರೀಷ್ ಮಹಾರಾಜರು ಹೇಗೆ ಈ ರೀತಿ ದುರ್ವಾಸ ಮುನಿಯಿಂದನೂ ಅವರು ವಿಜಯವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ, ಅವ್ರೇನ್ ಮಾಡಿದ್ರು, ಅವರ ಎಲ್ಲಾ ಇಂದ್ರಿಯಗಳನ್ನು ಭಗವಂತನಲ್ಲಿ ತೊಡಗಿಸಿದ್ರು. ಉದಾಹರಣೆ ಹೇಳ್ತಾರೆ, ಮನ ಕೃಷ್ಣ ಪದಾರವಿಂದಯೋರ್, ಅವರ ಮನಸ್ಸು ಯಾವಾಗಲೂ ಭಗವಂತನ ಚರಣ ಕಮಲಗಳಲ್ಲಿ ನೆಲೆಸಿತ್ತು. ವಾಚಾಂಸಿ ವೈಕುಂಠ ಗುಣಾನುವರ್ಣನೆ, ಅವರ ವಾಚ ಅಂದರೆ ಮಾತು, ಅವರ ಮಾತು ಭಗವಂತನ ಗುಣ ವರ್ಣನೆ ಮಾಡೋದ್ರ ಬಿಟ್ಟು ಮತ್ತೇನು ಮಾಡ್ತಾ ಇರ್ಲಿಲ್ಲ. ಕರೌ ಹರೇರ್ ಮಂದಿರ ಮಾರ್ಜನಾದಿಶು, ಅವರ ಕರಗಳಿಂದ ಅಂದ್ರೆ ಕೈಗಳಿಂದ ಅವರು ಭಗವಂತನ ಮಂದಿರವನ್ನ ಮಾರ್ಜನೆಯನ್ನ ಮಾಡ್ತಾ ಇದ್ರು. ಆಮೇಲೆ ಶ್ರುತಿಂ ಚಕಾರಾಚ್ಯುತ ಸತ್ ಕಥೋದಯೇ, ಶ್ರುತಿ ಅವರ ಕಿವಿಗಳನ್ನ ಯಾವುದರಿಂದ ಉಪಯೋಗಿಸ್ಕೊಳ್ತಾ ಇದ್ರು ಅಂದ್ರೆ ಭಗವಂತನ ಹರಿಕತೆಯನ್ನ ಕೇಳೋದ್ರಲ್ಲಿ. ಮುಕುಂದ ಲಿಂಗಾಲಯ ದರ್ಶನೇ ದೃಶವು, ಅವರ ಕಣ್ಣುಗಳಿಂದ ಏನ್ ಮಾಡ್ತಾ ಇದ್ರು, ಭಗವಂತನ ಸುಂದರವಾಗಿರುವಂತಹ ವಿಗ್ರಹದ ದರ್ಶನ ಮಾಡ್ತಾ ಇದ್ರು. ತದ್ಭೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಮಂ, ಅವರು ಅವರ ಸ್ಪರ್ಶವನ್ನ ಭಗವಂತನ ಭಕ್ತರ ಪಾದ ಸ್ಪರ್ಶ ಮಾಡೋದ್ರಲ್ಲಿ, ಆಲಿಂಗನ ಮಾಡ್ಕೊಳ್ಳೋದ್ರಲ್ಲಿ ಅವರು ಉಪಯೋಗಿಸ್ಕೊಳ್ತಾ ಇದ್ರು. ಘ್ರಾಣಂ ಚ ತತ್ಪಾದ ಸರೋಜ ಸೌರಭೆ, ಆಮೇಲೆ ತುಂಬಾ ಮೂಗನ್ನ ಸುಗಂಧವನ್ನ ಹೀರ್ಕೊಳ್ಳೋದಕ್ಕೆ ಭಗವಂತನಿಗೆ ಅರ್ಪಣೆ ಆಗಿರುವಂತಹ ಹೂಗಳ ಸುಗಂಧವನ್ನ ಹೀರ್ತಾ ಇದ್ರು. ಶ್ರೀಮತ್ ತುಳಸಿಯ ರಸನಾಂತದರ್ಪಿದೆ, ಆಮೇಲೆ ಜಿಹ್ವಾ ಭಗವಂತನ ಪ್ರಸಾದವನ್ನ ಸ್ವೀಕಾರ ಮಾಡ್ಕೊಳ್ಳೋದಿಕ್ಕೆ ತುಳಸಿ. ಆಮೇಲೆ ಪಾದೋ ಹರೇ ಕ್ಷೇತ್ರ ಪದಾನುಸರ್ಪಣೆ, ಪಾದಗಳನ್ನ ಭಗವಂತನ ಮಂದಿರದ ಇಲ್ಲ ತೀರ್ಥಯಾತ್ರಾ ಪರ್ಯಟನ ಮಾಡೋದ್ರಲ್ಲಿ ಉಪಯೋಗಿಸ್ಕೊಳ್ತಾ ಇದ್ರು.
ಶಿರೋ ಹೃಷಿಕೇಶ ಪದಾಭಿವಂದನೆ, ಅವರ ಶಿರಸ್ಸನ್ನ ಭಗವಂತನ ಪಾದರವಿಂದಕ್ಕೆ ನಮಸ್ಕಾರ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ರು. ಕಾಮಂ ಚ ದಾಸ್ಯೇನತು ಕಾಮ ಕಾಮ್ಯಯ, ಅಂದರೆ ಏನು ಆಸೆಗಳು ಇಟ್ಕೊಂಡಿದ್ರು ಭಗವಂತನ ಸೇವೆ ಬಿಟ್ಟು ಮತ್ಯಾವ ಕಾಮ್ಯವೂ ಇರಲಿಲ್ಲ. ಅಂತಾರೆ ಅವರ ಕಾಮನೆಗಳು ಭಗವಂತನ ಕಾಮನೆಗಳಲ್ಲಿ ಒಂದಾಗೋಗ್ಬಿಟ್ಟಿತ್ತು. ಯಥೋತ್ತಮ ಶ್ಲೋಕ ಜನಾಶ್ರಯ ರತಿ, ಅವರಿಗೆ ಸಂಬಂಧಗಳು ಯಾವಾಗಲೂ ಭಗವಂತನ ಭಕ್ತರ ಜೊತೆ ಇರಬೇಕು ಅಂತ ಹೇಳಿ ಅವರು ಆಶಯ ಪಡ್ಕೊಳ್ತಾ ಇದ್ರು. ಈ ರೀತಿಯಾಗಿ ಅವ್ರೇನಾಯ್ತು, ಅವರ ಸಂಪೂರ್ಣ ಮನಸ್ಸು ಮತ್ತು ಇಂದ್ರಿಯಗಳೆಲ್ಲವೂ ಶುದ್ಧೀಕರಣ ಆಗೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಇಂದ್ರಿಯ ವಸ್ತುಗಳ ಮೇಲೆ ಅವರು ಜಯವನ್ನ ಪ್ರಾಪ್ತಿ ಮಾಡ್ಕೊಂಡಿದ್ರು. ಆಗ ಜಿತೇಂದ್ರಿಯರಾಗ್ಬಿಟ್ಟಿದ್ರು. ಅದಕ್ಕೋಸ್ಕರ ಮತ್ಪರಹ ಅಂತ ಹೇಳಿದ್ರೆ ನಾವು ಯಾವಾಗ ನಮ್ಮ ಎಲ್ಲಾ ಇಂದ್ರಿಯಗಳನ್ನ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ತೀವಿ. ಏಕಾದಶಿ ಅಂತ ಹೇಳಿದ್ರೆ ತುಂಬಾ ಉತ್ತಮವಾಗಿರುವಂತ ಸಮಯ. ಯಾಕೆ ಅಂತ ಹೇಳಿದ್ರೆ ಈಗ ನಾವು ಭೌತಿಕ ಎಲ್ಲಾ ರೀತಿಯ ಸಂಪರ್ಕಗಳಿಂದ ದೂರ ಇರ್ತೀವಿ. ಏಕಾದಶಿಯ ದಿನ ಊಟವನ್ನು ಕಡಿಮೆ ಮಾಡ್ತೀವಿ. ಬರೀ ಕಡಿಮೆ ಮಾಡೋದಷ್ಟೇ ಅಲ್ಲ, ಉಪವಾಸ ಮಾಡ್ತೀವಿ. ಆಮೇಲೆ ಕೆಲವು ಎಲ್ಲಾ ಧಾನ್ಯಗಳಿಂದ ಮತ್ತು ಯಾವುದೇ ರೀತಿಯ ದವಸ ಧಾನ್ಯಗಳಿಂದ ಅದನ್ನೆಲ್ಲ ದೂರ ಇರ್ತೀವಿ. ಆಮೇಲೆ ಅದಷ್ಟೇ ಅಲ್ಲ, ಯಾರು ಉಪವಾಸ ಇರೋದಕ್ಕಾಗೋದಿಲ್ಲ ಅವರು ಹಾಲು ಇಲ್ಲ ಹಣ್ಣು ಹಂಪಲುಗಳನ್ನ ಅವರು ಸ್ವೀಕಾರ ಮಾಡ್ತಾರೆ. ಈ ರೀತಿ ಆಮೇಲೆ ಸತತವಾಗಿ ಭಗವಂತನಲ್ಲಿ ಮನಸ್ಸನ್ನ ತೊಡಗಿದ್ದು ನಾಮ ಜಪವನ್ನು ಮಾಡ್ತಾ ಏಕಾದಶಿಯನ್ನ ನಾವು ಯಾವಾಗ ಮಾಡ್ತೀವಿ ಅದು ತುಂಬಾ ಸೊಗಸಾಗುತ್ತೆ ಮತ್ತು ಭಗವಂತನಿಗೆ ಪ್ರೀತಿಯನ್ನು ಜಾಗೃತವಾಗಿ ಮಾಡುತ್ತೆ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ರು, ಏಕಾದಶಿಯನ್ನ ಎಲ್ಲಾ ವೈಷ್ಣವರು ಕಡ್ಡಾಯವಾಗಿ ಮಾಡಬೇಕು. ಏಕಾದಶಿಯ ದಿನ ಹೆಚ್ಚು ಜಪವನ್ನ ಮಾಡಬೇಕು ಮತ್ತು ಭಗವಂತನಲ್ಲಿ ಎಲ್ಲಾ ರೀತಿಯ ಸೇವೆಗಳಲ್ಲಿ ನಾವು ಸಂಪೂರ್ಣವಾಗಿ ತೊಡಗಿರಬೇಕು. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ನಿವೇದನೆ ಏನು ಅಂತ ಹೇಳಿದ್ರೆ, ಈ ಏಕಾದಶಿಯ ದಿನ ನಾವು ಅತಿ ಹೆಚ್ಚು ಜಪವನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಡೋಣ. ಆದಷ್ಟು ಎಷ್ಟು ಮಾಡ್ತಾ ಇರ್ತೀವಲ್ಲ ಅದಕ್ಕಿಂತ ಹೆಚ್ಚು ಜಪವನ್ನ ಮಾಡೋಣ. ಮತ್ತು ತಾವೆಲ್ಲರೂ ಎಷ್ಟು ಜಪವನ್ನ ಮಾಡ್ತೀವಿ ದಯವಿಟ್ಟು ತಾವೆಲ್ಲರೂ ಕಮೆಂಟ್ಸ್ ನಲ್ಲಿ ಬರೀರಿ. ಆಮೇಲೆ ಎಲ್ಲರಿಗೂ ಸ್ಫೂರ್ತಿ ಸಿಗುತ್ತೆ ನೀವು ಮಾಡ್ತಾ ಇರುವಂತ ಜಪಯನ್ನ ಕೇಳಿ. ಆಮೇಲೆ ತಾವೆಲ್ಲರೂ ಈ ಏಕಾದಶಿ ಮಹಿಮೆಯನ್ನ ಬೇರೆಯವ್ರಿಗೆಲ್ಲರಿಗೂ ತಿಳಿಸೋದಕ್ಕೆ ಪ್ರಯತ್ನವನ್ನ ಪಡಿ ಮತ್ತು ಏಕಾದಶಿಯನ್ನು ತುಂಬಾ ಸೊಗಸಾಗಿ ನಾವೆಲ್ಲರೂ ಪಾಲನೆಯನ್ನ ಮಾಡೋಣ. ಈ ಏಕಾದಶಿಯ ಪಾರಣದ ಸಮಯ ಈ ರೀತಿ ಇದೆ. ತಾವೆಲ್ಲರೂ ಈ ಏಕಾದಶಿಯ ಪಾರಣ ಸಮಯವನ್ನ ನೋಡ್ಕೊಳ್ಳಿ ಮತ್ತು ಪಾಲನೆಯನ್ನ ಮಾಡಿ. ಹರೇ ಕೃಷ್ಣ.